ಆರ್ಬಿ ತಿಮ್ಮಾಪುರ್ ಮಂತ್ರಿಗಿರಿಗೆ ಕುತ್ತು. ಸಂಪುಟದಿಂದ ಆರ್ಬಿ ತಿಮ್ಮಾಪುರ್ ತಲೆದಂಡ ಫಿಕ್ಸ. ಅದಾನಿ ಬಂಧನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಮುಡಾ ಹಗರಣದ ಮತ್ತೊಂದು ದಾಖಲೆ ರಿಲೀಸ್. ಮುಂದಿನ ವಾರ ದರ್ಶನ್ಗೆ ಆಪರೇಷನ್ನ. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಂಪುಟದಿಂದ ಆರ್ಬಿ ತಿಮ್ಮಾಪುರ್ಗೆ ಕೋಪ್ ನೀಡುವ ಸಾಧ್ಯತೆ ಇದೆ. ಅಬಕಾರಿ ಹಗರಣ ಆರೋಪ ಹೊತ್ತಿರುವ ತಿಮ್ಮಾಪುರ್ ಮಂತ್ರಿಗಿರಿಗೆ ಕುತ್ತು ಬಂದಿದೆ. 700 ಕೋಟಿ ಲಂಚ ಆರೋಪ ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಕ ಸುದ್ದಿಯಾಗಿದ್ದು, ದೆಹಲಿಗೆ ಬರೋಕ್ ಮುಂಚೆ ಒಂದು ಸ್ಪಷ್ಟ ನಿರ್ಧಾರದೊಂದಿಗೆ ಬರುವಂತೆ ಹೈಕಮಾಂಡ್ ಸೂಚಿಸಿತ್ತು. ಇದರಂತೆ ಸಚಿವ ಆರ್ಬಿ ತಿಮ್ಮಾಪುರ್ರನ್ನ ಸಂಪುಟದಿಂದ ಕೈಬಿಡೋ ಬಗ್ಗೆ ಎಐಸಿಸಿ ನಾಯಕರೊಬ್ಬರಿಗೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿರುವುದಾಗಿ ಹೇಳಲಾಗಿದೆ. ಅಬಕಾರಿ ಹಗರಣದ ಆರೋಪದಿಂದ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಉಂಟಾಗಿತ್ತು. ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಾಲಿಗೆ ಕಿರಿಕಿರಿಯಾಗಿತ್ತು. ಬಾರ್ ಮಾಲೀಕರು ರಾಜ್ಯಪಾಲರಿಗೆ ದೂರು ಕೊಟ್ಟು ಬಾರ್ ಬಂದ್ಗೂ ಮಾಲೀಕರು ಸಜ್ಜಾಗಿದ್ರು. ಇದರಿಂದ ಸಚಿವ ತಿಮ್ಮಾಪುರ್ ಮೇಲೆ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ತಿಮ್ಮಾಪುರ್ ತಲೆದಂಡಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಚಲುವರಾಯಸ್ವಾಮಿ, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಹೈಕಮಾಂಡ್ ಮತ್ತು ಸಿಎಂಗೆ ಬಿಟ್ಟಿದ್ದು. ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ನಿರಂತರ ಒತ್ತಾಯ ಮಾಡ್ತಿದ್ದೇನೆ. ಹೈಕಮಾಂಡ್ ಅವಕಾಶ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು, ಆದರೆ ಕಾರಣಾಂತರದಿಂದ ಸಚಿವ ಸ್ಥಾನ ಸಿಗಲಿಲ್ಲ. ಈಗ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವಂತೆ ಜಿಲ್ಲೆಯ ಎಲ್ಲ ನಾಯಕರು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದಿದ್ದಾರೆ. ಈತ ಸಂಪುಟ ಪುನರ್ರಚನೆ ವಿಚಾರ ನನಗೆ ಗೊತ್ತಿಲ್ಲ, ಸಿಎಂಗೆ ಬಿಟ್ಟಿದ್ದು ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ನರೇಂದ್ರ ಸ್ವಾಮಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು, ಕಾರಣಾಂತರದಿಂದ ಅವಾಗ ಆಗಲಿಲ್ಲ. ಆದಷ್ಟು ಬೇಗ ಮಾಡಬೇಕು ಅನ್ನೋ ಒಂದು ಒತ್ತಾಯ ಇಡೀ ಜಿಲ್ಲೆಯ ಕಾರ್ಯಕರ್ತರು, ಲೀಡ್ರು, ಶಾಸಕರು, ಮಾಜಿ ಶಾಸಕರು ನಾವು ನರೇಂದ್ರ ಸ್ವಾಮಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ನಾವು ಒತ್ತಾಯ ಮಾಡ್ತೀವಿ. ಅಲ್ಲ, ಈ ಶಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು, ಅದು ಅವರ ಅಲ್ಲೆಲ್ಲ ಗೊತ್ತಿಲ್ಲ ನನಗೆ. ಉದ್ಯಮಿ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅದಾನಿಯನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ ಮೋದಿ, ಅಮಿತ್ ಶಾ ಅದಾನಿಯನ್ನ ರಕ್ಷಿಸ್ತಾ ಇದ್ದಾರೆ. ಈ ವಿಚಾರವನ್ನು ನಾವು ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ. ಕಾನೂನು ಬಾಹಿರ ಕೆಲಸ ಮಾಡ್ತಾ ಇರುವ ಅದಾನಿಗೆ ಮೋದಿ ರಕ್ಷಣೆ ಇದೆ. ಒಬ್ಬನನ್ನ ಶ್ರೀಮಂತ ಮಾಡೋಕೆ ಹೀಗೆ ಅಕ್ರಮ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮೋದಿ ಅದಾನಿ ಫ್ರೆಂಡ್ಸ್ ಅಂತ ಸಿಎಂ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ನಿಮ್ಮ ಫ್ರೆಂಡ್ಸ್ ಯಾರು ಗೊತ್ತಿದೆ ಅಂತ ಹೇಳಿದ್ದಾರೆ. ಈ ಗವರ್ಮೆಂಟ್ ಅವ್ರಿಗೆ ಫುಲ್ಲಿ ಪ್ರೊಟೆಕ್ಟ್ ಮಾಡೋದು ಅಲ್ಲದೆ ಅವರ ಮುಖಾಂತರ ಇವರು ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವನ ಮುಖಾಂತರ ಇವ್ರಿಗೆ ಸಹಾಯ ಪಡ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷಕ್ಕೆ ಸಹಾಯ ಪಡ್ಕೊಳ್ತಾ ಇದ್ದಾರೆ. ಆಯ್ತು, ಇದು ಒಬ್ಬನಿಗೆ ಶ್ರೀಮಂತರು ಮಾಡೋರ್ಲಿಂದ ಇದು ಎಲ್ಲ ಕಡೆ ಏನ್ ನಡೆದಿದೆ ಅಂದ್ರೆ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಸಫರ್ ಆಗ್ತಾ ಇವೆ. ನಾವು ಈ ವಿಷಯಗಳನ್ನು ಪಾರ್ಲಿಮೆಂಟ್ ನಲ್ಲಿ ಎತ್ತೇವೆ. ಅಂಡ್ ಪಾರ್ಲಿಮೆಂಟ್ ನಲ್ಲಿ ನಾವು ಡಿಮ್ಯಾಂಡ್ ಮಾಡ್ತೇವೆ, ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಸಿದ್ದರಾಮಯ್ಯನವರ ಸ್ನೇಹಿತರು ಇಂಥವ್ರು ಹಲವಾರು ಜನ ಇದ್ದಾರೆ. ಎಲ್ಲರ ಮೇಲೆ ತನಿಖೆ ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಹಲವಾರು ವ್ಯವಹಾರಗಳು ನಡೀತಾ ಇದೆ, ಅದರ ಮೇಲೆನೂ ತನಿಖೆ ಮಾಡಲಿ. ತನಿಖೆ ಮಾಡಿ ಸ್ವತಃ ಅಧಿಕಾರ ಇಟ್ಕೊಂಡು, ಪವರ್ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ ಆರೋಪ ಮಾಡ್ತಿದ್ದೀರಾ? ಅದಾನಿಯವರ ಪ್ರಾಪರ್ಟಿ ಕರ್ನಾಟಕದಲ್ಲೂ ಇದೆ, ಹಲವಾರು ಕಡೆಗಳಲ್ಲಿದೆ. ತನಿಖೆ ಮಾಡ್ರಿ, ಯಾರು ಬೇಡ ಅಂದಿದ್ದಾರೆ ನಿಮ್ಗೆ? ಮೂಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮೂಡಾದಿಂದ ಅಕ್ರಮವಾಗಿ ದಾಖಲೆಗಳನ್ನು ತೆಗೆದುಕೊಂಡು ಹೋದ ಆರೋಪಕ್ಕೆ ಈ ದಾಖಲೆ ಪೂರಕವಾಗಿದ್ದು, ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತದ ಟಿಪ್ಪಣಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆಯೇ 50-50 ಅಕ್ರಮದ ಬಗ್ಗೆ ತನಿಖೆಗೆ ಮುಂದಾಗಿದ್ದ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಮೂಡಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ಸರ್ಚ್ ವಾರೆಂಟ್ ಪಡೆದಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಮೂಡಾ ಸರ್ಚ್ ವಾರೆಂಟ್ ಅನ್ನು ವಾಪಸ್ ಪಡೆಯಲಾಗಿತ್ತು. ಮೂಡಾದಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ತೆಗೆದುಕೊಂಡು ಹೋದ ಹಿನ್ನೆಲೆಯಲ್ಲಿ ಹಾಗೂ ಸರ್ಕಾರ ಮೂಡಾ ತನಿಖೆಗೆ ಏಕಸದಸ್ಯ ಪೀಠ ರಚನೆ ಮಾಡಿದ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ನಿಂದ ಲೋಕಾಯುಕ್ತ ಹಿಂದೆ ಸರಿದಿತ್ತು. ಈ ಬಗ್ಗೆ ಹಿಂದೆಯೇ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಉದ್ದೇಶಪೂರ್ವಕವಾಗಿ ಹಿಂದೆ ಸರಿದ ಬಗ್ಗೆ ದೂರು ನೀಡಿದ್ದು, ದೂರಿಗೆ ಪೂರಕ ದಾಖಲೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಜೊತೆಗೆ ಇಂದು ಮತ್ತೆ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ಗೆ ದೂರು ನೀಡಿದ್ದು, ಸಚಿವ ಭೈರತಿ ಸುರೇಶ್ ಹಿಂದಿನ ಲೋಕಾಯುಕ್ತ ಎಸ್ಪಿ ಸಜಿತ್ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಅನುಮಾನ ಪ್ರಕಾರ ಈ ಹಿಂದಿನ ಮೈಸೂರು ಲೋಕಾಯುಕ್ತ ಎಸ್ಪಿ ಆಗಿದ್ದ ಸಜಿತ್ ರವರು ಈ ಮಾಹಿತಿಯನ್ನು ಸಚಿವರಾದ ಭೈರತಿ ಸುರೇಶ್ಗೆ ತಿಳಿಸಿದ್ರಿಂದ ಅವರು ತಮ್ಮ ಅಧಿಕಾರಿಗಳ ಮೂಲಕ ಕಡತಗಳನ್ನು ವಶಪಡಿಸಿಕೊಳ್ಳಲು ಇಲ್ಲಿ ಸ್ಪಷ್ಟವಾಗಿ ಕಂಡುಬರ್ತದೆ. ಕಡತಗಳನ್ನು ವಶಪಡಿಸಿಕೊಳ್ಳೋ ಹಿನ್ನೆಲೆಯಲ್ಲಿ ಲೋಕಾಯುಕ್ತರ ವಿಚಾರ ಪ್ರಕರಣ ಮುಕ್ತಾಯ ಮಾಡೋರು ಕೂಡ ಇಲ್ಲಿ ಸಾಕಷ್ಟು ಅನುಮಾನಕ್ಕೆ ಬರ್ತದೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಲೋಕಾಯುಕ್ತ ಎಸ್ ಪಿ ಅವರಿಗೆ ಒಂದು ಮನವಿಯನ್ನು ಬರ್ಕೊಡ್ತಾ ಇದ್ದೀನಿ. ನಾನು ಆಗಲೇ ಇದಕ್ಕೆ ಸಂಬಂಧ ದೂರ ಅರ್ಜಿನ ಕೊಟ್ಟಿದ್ದೆ. ಅದಕ್ಕೆ ಪೂರಕವಾಗಿ ಸಾಕ್ಷಿ ನಂಗೆ ಲಭ್ಯ ಆಗಿರೋದ್ರಿಂದ ಈ ಸಾಕ್ಷಿನ ಆಧರಿಸಿ ಕೂಡಲೇ ಸಚಿವರಾದ ಭೈರತಿ ಸುರೇಶ್ ಅವರನ್ನ, ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಯಾದ ವೆಂಕಟಾಚಲಪತಿ ಅವರನ್ನ ಮತ್ತು ಇಂದಿನ ಲೋಕಾಯುಕ್ತ ಎಸ್ ಪಿ ಆದ ಸಜಿತ್ ಅವರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಇನ್ನೂ ಆಪರೇಷನ್ ಆಗಿಲ್ಲ. ಆಪರೇಷನ್ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ. ರಕ್ತದೊತ್ತಡ ಕಾರಣವೊಡ್ಡಿ ಇನ್ನೂ ಸರ್ಜರಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಶಸ್ತ್ರಚಿಕಿತ್ಸೆಗೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತಷ್ಟೇ ಕೋರ್ಟ್ಗೆ ಸಲ್ಲಿಸಿದ ರಿಪೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಉಲ್ಲೇಖಿಸಿದ್ದಾರೆ. ಇನ್ನು ನಟ ದರ್ಶನ್ಗೆ ಮುಂದಿನ ವಾರ ಆಪರೇಷನ್ ಮಾಡುವ ಸಾಧ್ಯತೆ ಇದೆ. ದರ್ಶನ್ಗೆ ನ್ಯಾಯಾಲಯ ನೀಡಿದ್ದ 6 ವಾರಗಳಲ್ಲಿ 4 ವಾರ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರೋದು 2 ವಾರ ಮಾತ್ರವಷ್ಟೇ. ಹೀಗಾಗಿ ಮುಂದಿನ ವಾರವೇ ಶಸ್ತ್ರಚಿಕಿತ್ಸೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಬೆನ್ನು ನೋವಿಗೆ ಆಪರೇಷನ್ ಆದರೆ 2 ವಾರಗಳು ಸಾಕಾಗೋದಿಲ್ಲ. ಹಾಗಾಗಿ ಮತ್ತಷ್ಟು ವಾರಗಳು ಅವಶ್ಯಕತೆ ಇದ್ದು ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಇನ್ನು ಇದೆಲ್ಲದರ ನಡುವೆ ದರ್ಶನ್ಗೆ ಮತ್ತೆ ಜೈಲು ವಾಸ ಫಿಕ್ಸ್ ಎನ್ನಲಾಗ್ತಾ ಇದೆ. ದರ್ಶನ್ ಸರ್ಜರಿ ಮುಗಿಸ್ಕೊಂಡ್ರೂ ಕೂಡ ಸಂಕಷ್ಟ ತಪ್ಪಲ್ಲ. ಮಧ್ಯಂತರ ಜಾಮೀನು ಅವಧಿ ಮುಗಿದ ಬಳಿಕ ಮತ್ತೆ ಜೈಲಿಗೆ ಹೋಗಲೇಬೇಕು. ಮತ್ತೆ ಜಾಮೀನು ನೀಡದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಲು ಪೊಲೀಸರು ತಯಾರಿ ಮಾಡಿಕೊಳ್ತಾ ಇದ್ದಾರೆ.